ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ನಿನ್ನೆ ಮತದಾನದ ವೇಳೆ ಮಾರಾಮಾರಿ ನಡೆದಿರತಕ್ಕಂಥ ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ನಿನ್ನೆ ಮತದಾನದ ವೇಳೆ ಮಾರಾಮಾರಿಯಾಗಿದೆ. ಮತದಾನವಾದ ನಂತರ ಕಾಂಗ್ರೆಸ್ ಮತ್ತು ಜೆಡಿಎಸ್ ಕಾರ್ಯಕರ್ತರ ನಡುವೆ ಜಗಳ ಆಗಿರೋದು. ಜೆಡಿಎಸ್ಗೆ ಮತ ಹಾಕಿದ್ರಿಂದ ಕಾಂಗ್ರೆಸ್ ಕಾರ್ಯಕರ್ತರಿಂದ ಮಚ್ಚಿನ ಹಲ್ಲೆ ಆಗಿದೆ. ಜೆಡಿಎಸ್ ಕಾರ್ಯಕರ್ತರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಹಲ್ಲೆ ಮಾಡಿರತಕ್ಕಂಥ ಆರೋಪ ಇದು. ಮಾರಾಮಾರಿಯಲ್ಲಿ ಜೆಡಿಎಸ್ ಕಾರ್ಯಕರ್ತನ ಬೆರಳು ಕಟ್ಟಾಗಿದೆ, ತಲೆಗೆ ಗಂಭೀರವಾದ ಗಾಯ ಆಗಿದೆ. ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಕನಿಶೆಟ್ಟಿಹಳ್ಳಿ ಗ್ರಾಮದಲ್ಲಿ ನಡೆದಿರತಕ್ಕಂಥ ಘಟನೆ. ಇನ್ನು ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದರೆ ಮಾಜಿ ಶಾಸಕ ಕೃಷ್ಣಾರೆಡ್ಡಿ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಯಾವುದೋ ಪಕ್ಷದ ಪರ ಒಬ್ಬರು ಕೆಲಸ ಮಾಡ್ತಿರ್ತಾರೆ, ಇನ್ನೊಂದು ಪಕ್ಷದವರು ಇವರಿಗೆ ಓಟ್ ಹಾಕಬೇಕು ಅಂತ ಹೇಳ್ತಾರೆ. ಹಾಕಲ್ಲ ಅಂದಾಗ ನಡೆದಿರ್ತಕ್ಕಂಥ ಮಾರಾಮಾರಿ. ಚುನಾವಣೆ ಮತದಾನ ಮುಗಿಯೋ ತನಕ ಮಾತ್ರ ನಿಮ್ಮನ್ನು ನೋಡ್ಕೋತಾರೆ, ಆಮೇಲಿಂದೆಲ್ಲ ನೀವೇ ಅನುಭವಿಸ್ಬೇಕು. ಅದನ್ನು ಮೊದಲು ತಲೆಯಲ್ಲಿ ಇಟ್ಕೊಳ್ಳಿ. ಯಾವ ಪಕ್ಷ ಏನು ಎತ್ತ ಅನ್ನೋದಕ್ಕಿಂತ ಮೊದಲು ನೀವು, ನಿಮ್ಮ ಸಂಸಾರ, ನಿಮ್ಮ ಕುಟುಂಬ, ನಿಮ್ಮನ್ನು ನಂಬ್ಕೊಂಡಿರೋ ಹೆಂಡತಿ ಮಕ್ಕಳು, ಅದನ್ನು ಮೊದಲು ತಲೆಯಲ್ಲಿ ಇಟ್ಕೋಬೇಕು. ಚುನಾವಣೆ ಮುಗೀತು ಅಂದರೆ ಮುಗೀತು ಅಷ್ಟೇ, ನಾಳೆ ದಿನ ಯಾರೂ ಬರಲ್ಲ. ಆದರೆ ಘಟನೆ ನಡೆದಿರ್ತಕ್ಕಂಥದ್ದು ಹೀಗೆ. ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕನಿಶೆಟ್ಟಿಹಳ್ಳಿ ಅಂತಕ್ಕಂಥ ಊರು. ಆ ಕನಿಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಇದು ನಡೆದಿರ್ತಕ್ಕಂತಹ ಘಟನೆ. ಬಟ್ ಕೋಲಾರದಲ್ಲಿ JDS ಅಭ್ಯರ್ಥಿ ಮಲ್ಲೇಶ್ ಬಾಬು ಸ್ಪರ್ಧೆ ಮಾಡಿರ್ತಕ್ಕಂಥದ್ದು. ಬಟ್ ಇದು ಕೋಲಾರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬಂದರೂ ಕೂಡ ಇದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರುತ್ತೆ. ಸೊ ಹಾಗಾಗಿ ಇವಾಗ ಸದ್ಯಕ್ಕೆ ಪರಿಸ್ಥಿತಿ ಒಂಥರ ಬೂದಿ ಮುಚ್ಚಿದ ಕೆಂಡದಂತಿದೆ ಕನಿಶೆಟ್ಟಿಹಳ್ಳಿ ಗ್ರಾಮದಲ್ಲಿ. ಇದು ಇಷ್ಟಕ್ಕೆ ತಣ್ಣಗಾಗೋ ಹಾಗೆ ನೋಡ್ಕೋಬೇಕು ಪೊಲೀಸರು. ಯಾಕಂದರೆ ಗ್ರಾಮಗಳಲ್ಲಿ ಇದನ್ನು ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿ ಇರುತ್ತೆ ಇದು. ಮತ್ತು ಅವ್ರ ಟೀಮ್ ಇನ್ನೊಂದು ಸರ್ತಿ ಅಟ್ಯಾಕ್ ಮಾಡೋದು, ಇವ್ರ ಟೀಮ್ ಇನ್ನೊಂದು ಸರ್ತಿ ಅಟ್ಯಾಕ್ ಮಾಡೋದು, ಇದಕ್ಕೆ ಆಸ್ಪದ ಕೊಡದೇನೆ ಪೊಲೀಸರು ಪರಿಸ್ಥಿತಿಯನ್ನು ಹತೋಟಿಗೆ ತರಬೇಕು, ತಿಳಿಗೊಳಿಸ್ಬೇಕು. ಆ ಕೆಲಸ ಪೊಲೀಸರು ಮಾಡಬೇಕಾಗತ್ತೆ. ನಡೆದಿರ್ತಕ್ಕಂಥ ಗಲಾಟೆಯ ದೃಶ್ಯಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ನೀವೇ ತೀಸಿ అందరికీ అనిపించారు అంటే వీడియో ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಮುದ್ದುಕೃಷ್ಣ ಅವರಿಂದ ಪಡೆಯೋಣ. ಮುದ್ದುಕೃಷ್ಣ, ಚಿಕ್ಕಬಳ್ಳಾಪುರದಲ್ಲಿ ಸ್ಪರ್ಧೆ ಮಾಡಿರೋದು BJP ಅಭ್ಯರ್ಥಿ, ಬಟ್ ಇಲ್ಲಿ JDS ಅವ್ರಿಗೂ ಕಾಂಗ್ರೆಸ್ ಅವ್ರಿಗೂ ಯಾಕೆ ಗಲಾಟೆ ಆಯಿತು, ಏನಿದ್ರ ಹಿನ್ನೆಲೆ ಅಂತ? ಅರವಿಂದ್, ಇದು ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಸೇರುವಂತಹ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲೇ ಆಗಿರುವಂಥದ್ದು. ಅಲ್ಲಿ ಕಾಂಗ್ರೆಸ್ ಮತ್ತು ಅಲ್ಲಿ JDS ಅಭ್ಯರ್ಥಿ ಕಂಟೆಸ್ಟ್ ಮಾಡಿರುವಂಥದ್ದು ಕೋಲಾರದಲ್ಲಿ ಮಲ್ಲೇಶ್ ಬಾಬು ಅಂತೇಳಿ. ಹಾಗಾಗಿ ಅಲ್ಲಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವಂತಹ ಕನಿಶೆಟ್ಟಹಳ್ಳಿ ಅಂತ ಗ್ರಾಮದಲ್ಲಿ ನಿನ್ನೆ ಮಧ್ಯಾಹ್ನ ಈ ಒಂದು ಘಟನೆ ನಡೆದಿದೆ. ಆ ಒಂದು ಗ್ರಾಮದಲ್ಲಿ ನರೇಂದ್ರ ಅಂತ ಹೇಳಿ ಒಬ್ಬ JDS ಕಾರ್ಯಕರ್ತ ಇರ್ತಾನೆ. ಆ ಕಾರ್ಯಕರ್ತ ವಾಲಿಬಾಲ್ ಆಡಬೇಕಂತ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಮತ ಹಾಕಬೇಕು ಅಂತೇಳಿ ಅದೇ ಗ್ರಾಮದ ಮತ್ತೊಬ್ಬ ಯುವಕ ನರೇಂದ್ರ ಅಂತ ಹೇಳಿ ಮತ್ತು ಮಂಜುನಾಥ್ ಮಲ್ಲೇಶ್ ಅಂತೇಳಿ ಅವರ 4-5 ಜನರ ಗುಂಪೇನಿದೆ, ಅವರು ಬಹಳಷ್ಟು ಒತ್ತಡವನ್ನ ಹಾಕಿದ್ರು ಅಂತ ಹೇಳ್ತಾರೆ. ಆಗ ಮಾತಿಗೆ ಮಾತು ಬೆಳೆದು ಇಬ್ಬರ ನಡುವೆ ಜಗಳ ಆಗಿದೆ. ಅದು ವಿಕೋಪಕ್ಕೆ ಹೋಗಿ ತದನಂತರ ಕಲ್ಲು ತೂರಾಟ ಕೂಡ ಆಗಿರುವಂಥದ್ದು ಗ್ರಾಮದಲ್ಲಿ. ಆ ವಿಡಿಯೋ ಕೂಡ ಈಗ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿರುವಂಥದ್ದು. ತದನಂತರ ಸಂಜೆ ಇದೇ ಒಂದು ವಿಚಾರಕ್ಕೆ ಗ್ರಾಮದಲ್ಲಿ ಗಲಾಟೆ ಆಗಿದೆ. ಹಾಗಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳ್ತಾ ಇರುವಂತಹ ನರೇಂದ್ರ ಮತ್ತೆ ಮಂಜುನಾಥ್, ಮಹೇಶ್ ಅಂತಕ್ಕಂಥವ್ರು, ಇವರು 3 ಜನ ಏನು ಮಚ್ಚುಗಳ ಮುಖಾಂತರ ಹೋಗಿ ಗೋವರ್ಧನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತಕ್ಕಂಥದ್ದು. ಆ ಒಂದು ಘಟನೆಯಲ್ಲಿ ಗೋವರ್ಧನನ ಒಂದು ಕೈ ಬೇರೆ
ಲಾಂಗುಗಳೇನಿದೆ ಅದು ಸಂಪೂರ್ಣವಾಗಿ ಕಟ್ ಆಗಿದೆ, ಒಂಚೂರು ಕೊನೆಯಲ್ಲಿ ಅಷ್ಟೇ ಇದೆ. ಹಾಗಾಗಿ JDS ಕಾರ್ಯಕರ್ತ ಗೋವರ್ಧನ್ ಇದೆ, ಆತನ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗೆ ಈಗ ದಾಖಲಿಸಲಾಗಿದೆ. ಇವತ್ತು ಬೆಳಗ್ಗೆ ಈ ಒಂದು ಸಾರ್ವಜನಿಕ ಆಸ್ಪತ್ರೆಗೆ JDSನ ಮಾಜಿ ಶಾಸಕರಾಗಿರ್ತಕ್ಕಂಥ JK ಕೃಷ್ಣಾರೆಡ್ಡಿ ಅವರು ಕೂಡ ಭೇಟಿ ನೀಡಿ ಇವತ್ತು ಗಾಯಾಳುಗಳ ಯೋಗಕ್ಷೇಮವನ್ನು ವಿಚಾರಣೆಯನ್ನ ಮಾಡಿದ್ದಾರೆ. ಈಗ ಮಾಜಿ ಶಾಸಕ JK ಕೃಷ್ಣಾರೆಡ್ಡಿ ಹೇಳ್ತಾ ಇರುವಂತದ್ದೇ ಕೇವಲ ಇಷ್ಟು ದೊಡ್ಡ ಮಟ್ಟದ ಘಟನೆ ಆಗಿದೆ, JDS ಕಾರ್ಯಕರ್ತರ ಮೇಲೆ ಮಚ್ಚು ಮತ್ತೆ ಲಾಂಗುಗಳಿಂದ ಹಲ್ಲೆ ಮಾಡಲಾಗಿದೆ, ಆದರೆ ಯಾವುದೇ ಸಣ್ಣ ಪ್ರಮಾಣದ ಕೇಸನ್ನ ಹಾಕಿ ಈ ಒಂದು ಪ್ರಕರಣವನ್ನ ಮುಚ್ಚಿ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಪ್ರಕರಣವನ್ನ ಮುಚ್ಚಿ ಹಾಕುವಂತ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಬೇಕು, ಬಹಳಷ್ಟು ಗಂಭೀರವಾಗಿ ಈ ಒಂದು ಪ್ರಕರಣವನ್ನ ತನಿಖೆ ಮಾಡಬೇಕು. ಇಲ್ಲ ಅಂತಂದ್ರೆ ನಾವು ಪೊಲೀಸ್ ಮಹಾನಿರ್ದೇಶಕರಿಗೆ ಈ ಬಗ್ಗೆ ಹೆಚ್ಚಿನ ದೂರನ್ನ ಕೊಡ್ತೀವಿ, ಪ್ರಕರಣವನ್ನ ಆರೋಪಿಗಳನ್ನ ಕೂಡಲೇ ಬಂಧಿಸದೆ ಹೋದಂತ ಸಂದರ್ಭದಲ್ಲಿ ನಾವು ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಮಾಡಬೇಕು ಅನ್ನೋ ಎಚ್ಚರಿಕೆಯನ್ನ ಈಗ ಕೊಟ್ಟಿರುವಂತದ್ದು. ಥ್ಯಾಂಕ್ ಯು ಮಧುಕೃಷ್ಣ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.